ಸೊ ಹ್ಯಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನೋಡೋದಲ್ಲ ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ಸೊ ಇವತ್ತು ನೋಡಿ ಬಂದುಬಿಟ್ಟು ಸೊ ಫ್ರೆಂಡ್ಸ್ ನಿಮಗೆ 7 days ಬಂದುಬಿಟ್ಟು ಬರೀ 1 ವೀಕಲ್ಲಿ ಸೊ 1K ಸಬ್ಸ್ಕ್ರೈಬು ಆ್ಯಂಡ್ 4K ವಾಚ್ ಟೈಮ್. ಸೊ ಒಂದು ಯಾವ ರೀತಿ ಕಂಪ್ಲೀಟ್ ಮಾಡೋದನ್ನು ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಫುಲ್ ಸ್ಟೆಪ್ ಬೈ ಸ್ಟೆಪ್ಪನ್ನು ತಿಳಿಸ್ಕೊಡ್ತೇನೆ. ಸೊ ಓಕೆನಾ. ಸೊ ಏನಪ್ಪ 7 ದಿನದಲ್ಲಿ ಸೊ 1 ವೀಕಲ್ಲಿ 1K ಸಬ್ಸ್ಕ್ರೈಬರ್ಸು 4K ವಾಚ್ ಟೈಮ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಎಸ್, ಓಕೆ. ಸೊ 100% ನಾನು ಹೇಳೋವಂಥ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಸೊ ನಿಮಗೆ ಬೇಗ ಅಂದರೆ ಅತಿ ಬೇಗ 1K ಸಬ್ಸ್ಕ್ರೈಬು ಮತ್ತು ಆ್ಯಂಡ್ 4K ವಾಚ್ ಟೈಮು ಆಟೋಮೆಟಿಕ್ಕಾಗಲಿ ಬೇಗ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೊ ಹಾಗಾದರೆ ವಿಡಿಯೋನ ಪ್ಲೇ ಮಾಡಿದ್ರಪ್ಪ ಅಂತಂದರೆ ಸೊ ವಿಡಿಯೋನ ಎಂಡ್ ಆಗೋವರೆಗೂ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ, ಆಯಿತಾ. ಸೊ ಬನ್ನಿ ಹಾಗಾದರೆ ಮತ್ತಿನ್ಯಾಕೆ ಥರ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟಿಂಗ್ ಕೊಟ್ಟಿದ್ರೆ ಅವ್ರು ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಒಂದು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸೊ ಫಟ್ ಅಂತ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆನಾ. ಅದೇ ರೀತಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಓಕೆನಾ. ಸೊ ಬನ್ನಿ ಹಾಗಾದರೆ ಇವಾಗ ಫಸ್ಟ್ ವಿಡಿಯೋ ಕಡೆ ಹೋಗೋಣ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಸೊ ನೀವು ಒಂದು ಯಾವುದೇ ಒಂದು ವಿಡಿಯೋನ ಮಾಡ್ತಿರಪ್ಪ ಅಂತಂದರೆ ಯೂಟ್ಯೂಬ್ ಆಗಿರ್ಬೋದು, ಸೊ ಒಂದು ಇನ್ಸ್ಟಾಗ್ರಾಮ್ ಉದಾಹರಣೆಗೆ ಯಾವುದಾದ್ರೂ ತೊಗೊಳ್ಳಿ. ಒಂದು ವಿಡಿಯೋನ ಯಾವುದೇ ಮಾಡ್ತಿರಪ್ಪ ಅಂತಂತಂದರೆ ಸೊ ನೀವು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಪ್ಪ ಅಂತಂದರೆ ಸೊ ನೀವು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಂತ ಅಂದ್ಕೊಳ್ಳಿ ಉದಾಹರಣೆಗೆ. ಓಕೆನಾ. ಸೊ ಇಲ್ಲೇ ಇರೋದು ಪಾಯಿಂಟು, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ಓಕೆನಾ. ಸೊ ಒಂದು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಸೊ ನಿಮ್ಮ ಒಂದು ವಿಡಿಯೋ ತಮ್ನೇಲ್ ಮೇನ್ ಪಾಯಿಂಟ್ ಬಂದುಬಿಟ್ಟು ತಮ್ನೇಲನ್ನು ನೋಡ್ತಾರೆ. ಓಕೆನಾ. ಇವಾಗ ಚೆನ್ನಾಗಿ ತಮಿಳನ್ನು ನೋಡ್ತಾರೆ. ಉದಾಹರಣೆಗೆ ಇವಾಗ ಒಬ್ಬ ಮನುಷ್ಯನನ್ನು ತೊಗೊಳ್ಳಿ, ಸಾಧಾರಣ ಬಟ್ಟೆ ಹಾಕಿರೋ ಮನುಷ್ಯನ ಯಾವ ರೀತಿ ನೋಡ್ತಾರೆ, ಸೊ ಅದೇ ರೀತಿ ಒಂದು ಕೋಟ್ ಶರ್ಟ್ ಒಂದು ಕೋಟ್ ಬ್ಲಜರ್ ಹಾಕೊಂಡು ಮನುಷ್ಯನ ಯಾವ ರೀತಿ ನೋಡ್ತಾರೆ, ಅತಿ ಜಾಸ್ತಿ ನೋಡೋದು ಬ್ಲಜರ್ ಹಾಕೊಂಡಂಥ ವ್ಯಕ್ತಿನ ನೋಡ್ತಾ ಇರ್ತಾರೆ. ನಾರ್ಮಲ್ ಮನುಷ್ಯನ ಯಾರು ನೋಡಲ್ಲ. ಓಕೆನಾ. ಅದೇ ರೀತಿ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಇಲ್ಲಿ ಮನುಷ್ಯನ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಿಮ್ಮ ಒಂದು ತಮ್ನೇಲ್, ಓಕೆನಾ, ಇದು ನಾರ್ಮಲ್ ತಮ್ನೇಲ್, ಸೊ ಇದು ಕ್ವಾಲಿಟಿ ತಮ್ನೇಲ್. ಓಕೆನಾ. ಒಂದು ಕ್ವಾಲಿಟಿ ತಮ್ನೇಲ್ ನೀವು ಯಾವ ರೀತಿ ಚೆನ್ನಾಗಿ ಕ್ರಿಯೇಟ್ ಮಾಡ್ತಿರಲ್ಲ, ಸೊ ಅದೇ ರೀತಿ ನೀವು ಚೆನ್ನಾಗಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಒಂದು ಯಾವ ಯೂಟ್ಯೂಬ್ ವಿಡಿಯೋನ ಮಾಡಿರ್ತೀರಲ್ಲ ಆ ವಿಡಿಯೋ ಟಾಪಿಕ್ ಬಗ್ಗೆ ಏನು ತಮ್ನೇಲಲ್ಲಿ ಫುಲ್ ಫಿಲ್ ಮಾಡಿರ್ತೀರಲ್ಲ, ಸೊ ಆ ಒಂದು ತಮ್ನೇಲು ಒಂದು 4K ಕ್ವಾಲಿಟಿಯಲ್ಲಿ ಚೆನ್ನಾಗಿರಬೇಕು. ಓಕೆನಾ. ಫಸ್ಟ್ ಆಫ್ ಆಲ್ ನಿಮ್ಮೊಂದು ತಮ್ನೇಲ್ ಎಷ್ಟು ಚೆನ್ನಾಗಿರುತ್ತಲ್ಲ, ಸೊ ನಿಮ್ಮ ಒಂದು ಅಷ್ಟು ತಮ್ನೇಲ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ವ್ಯೂ ಬರುತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ಒಂದು ತಮ್ನೇಲ್ ನೋಡಿಬಿಟ್ಟು ತುಂಬ ಜನ ವಿಡಿಯೋನ ಪ್ಲೇ ಮಾಡೋರು ಇರ್ತಾರೆ, ಹೌದಲ್ಲ. ಸೊ ನೀವು ಒಂದು ತಮ್ನೇಲ್ನ ಯಾವ ರೀತಿ ಚೆನ್ನಾಗಿ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊತೀರಲ್ಲ, ಸೊ ಅಷ್ಟು ನಿಮಗೆ ಬೇಗ ಒಂದು ವ್ಯೂಸ್ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆನಾ. ಸೊ ಇವಾಗ ಪ್ರೆಸೆಂಟ್ ನೀವು ವಿಡಿಯೋನ ಎಷ್ಟು ಸಮಯ ಮಾಡ್ತೀರಲ್ಲ, ಸೊ ಅರ್ಧ ಟೈಮ್ ಆದರೂ ಒಂದು ತಮ್ನೇಲ್ ಮಾಡೋಕ್ಕೆ ಒಂದು ಟೈಮ್ ಕೊಡಬೇಕಾಗುತ್ತೆ. ಓಕೆನಾ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಮೊದಲನೇ ಸ್ಟೆಪ್ ಆಗಿರುತ್ತೆ. ಸೊ ಓಕೆನಾ. ಸೆಕೆಂಡನೇ ಸ್ಟೆಪ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಸೊ ನಿಮ್ಮ ಒಂದು ವಾಚ್ ಟೈಮ್ ಹೇಗೆ ಸರ್ ಬೇಗ ಕಂಪ್ಲೀಟ್ ಮಾಡೋದು, ಹೌದಲ್ಲ. ಸೊ ಎಲ್ಲರೂ ಮೈಂಡಲ್ಲೂ ಅದೇ ಇರುತ್ತೆ, 1000 ಸಬ್ಸ್ಕ್ರೈಬ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ಆ್ಯಂಡ್ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಂಡು ನಾನು ಕೂಡ ಯೂಟ್ಯೂಬ್ ಚಾನಲ್ ಮೋನಿಟೈಸೇಷನ್ ಆನ್ ಮಾಡ್ಕೋಬೇಕು, ಯೂಟ್ಯೂಬ್ ಪಾರ್ಟ್ನರ್ ಆಗಬೇಕು, ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು, ನಾನು ಕಷ್ಟಪಟ್ಟಿದ್ದಕ್ಕೆ ನನಗೆ ಪ್ರತಿಫಲ ಸಿಗಬೇಕು ಅಂತ ನಿಮ್ಮ ಮೈಂಡಲ್ಲಿ ಕೂಡ ಇರುತ್ತೆ. ಓಕೆನಾ. ಸೊ ನಾನು ಕೂಡ ಅದನ್ನೇ ನಿಮ್ಗೆ ಹೇಳಕ್ಕೆ ಬಂದಿರೋದು ಇವತ್ತು. ಸೊ ಫಸ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೊಂದು ವಾಚ್ ಟೈಮ್ ಜಾಸ್ತಿ ಬೇಗ ಕಂಪ್ಲೀಟ್ ಆಗಬೇಕಪ್ಪ ಅಂತಂದರೆ ನೀವು ಒಂದು ಮಾಡೋ ವಿಡಿಯೋಸ್ ಮೇಲೆ ಇರುತ್ತೆ. ಏನಪ್ಪ ವಿಡಿಯೋ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಸೊ ನೀವು ವಿಡಿಯೋ ಯಾವ ಕಂಟೆಂಟ್ ಆದರೂ ಮಾಡಿ, ಯಾವ ಟಾಪಿಕ್ ಆದರೂ ಮಾಡಿ, ಯಾವುದಾದ್ರೂ ಒಂದು ವಿಡಿಯೋನ ಮಾಡಿ, ಸೊ ಅದು ಸೆಕೆಂಡರಿ, ಅದು ಮ್ಯಾಟ್ರ್ ಆಗಲ್ಲ. ಓಕೆನಾ. ನಿಮ್ಮ ವಿಡಿಯೋ ಒಂದು ಬಂದುಬಿಟ್ಟು ಲಾಂಗ್ ವಿಡಿಯೋ ಆಗಿರಬೇಕು. ಓಕೆನಾ. ಇವಾಗ ಉದಾಹರಣೆ ಒಂದು ವಿಡಿಯೋನ ಮಾಡ್ತೀರಂದರೆ ಒಂದು 3 ನಿಮಿಷ 4 ನಿಮಿಷ 5 ನಿಮಿಷ ಅಷ್ಟು ಮಾಡೋಕ್ಕೆ ಹೋಗಬಾರ್ದು. ಓಕೆನಾ. ಮ್ಯಾಕ್ಸಿಮಮ್ ಬಂದುಬಿಟ್ಟು ನಿಮ್ಮ ಒಂದು ವಿಡಿಯೋ 8 ಇಂದ 10 ಮಿನಿಟ್ವರೆಗೂ ಇರಬೇಕು ವಿಡಿಯೋ. ಓಕೆನಾ. ಇವಾಗ ಪ್ರೆಸೆಂಟ್ ಒಂದು ಉದಾಹರಣೆಗೆ ನಿಮ್ಮ ಒಂದು 8 ನಿಮಿಷದ ವಿಡಿಯೋ 1 lakh ವ್ಯೂ ಕಂಪ್ಲೀಟ್ ಆಯ್ತಪ್ಪ ಅಂತಂದರೆ ನಿಮಗೆ ಅಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ಬೇಕಾದ್ರೆ ಕೌಂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನೀವು 8 ನಿಮಿಷ ಒಂದು ವಿಡಿಯೋನು 1 lakh ಜನ ವ್ಯೂ ಮಾಡಿದ್ರೆ ನಿಮ್ಮ ಒಂದು 4000 ವಾಚ್ ಟೈಮಲ್ಲಿ ಕಂಪ್ಲೀಟ್ ಆಗೋಯ್ತು, ಮುಗ್ದೋಯ್ತು. ಓಕೆನಾ. ಅದಕ್ಕೋಸ್ಕರ ನೀವು ಒಂದು ಯಾವುದೇ ವಿಡಿಯೋನ ಮಾಡಿ, ಯಾವುದೇ ಕಂಟೆಂಟ್ ಆದರೂ ಮಾಡಿ, ಓಕೆನಾ, ನಿಮ್ಮ ಒಂದು ವಿಡಿಯೋ ಪ್ರೆಸೆಂಟ್ ಲಾಂಗ್ ಆಗಿರಬೇಕು. ಗೊತ್ತಿಲ್ಲ ನಿಮಗೆ ಯಾವ ಟೈಮಲ್ಲಿ ನಿಮ್ಮ ಒಂದು ವಿಡಿಯೋ ಗ್ರೋತ್ ಆಗುತ್ತೆ, ಯಾವ ಟೈಮಲ್ಲಿ ರನ್ನಿಂಗ್ ಆಗುತ್ತೆ, ಸೊ ನಿಮಗೆ ಗೊತ್ತಿರಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಎಷ್ಟೇ ವಿಡಿಯೋನ ಮಾಡಿ ಎಲ್ಲ ವಿಡಿಯೋ ಆದಷ್ಟು ಸ್ವಲ್ಪ ಮ್ಯಾಕ್ಸಿಮಮ್ ಅಂದರೆ ಒಂದು 7 ನಿಮಿಷ ಆದರೂ ಮಾಡಿ. ಓಕೆನಾ. ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಯಾವ ಟೈಮಲ್ಲಿ ರನ್ನಿಂಗ್ ಓಡ್ತಾ ಇರುತ್ತೆ, ಯಾವ ಟೈಮಲ್ಲಿ ಗ್ರೋತ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ.
ಓಡಿದ್ರು ಓಡ್ಬೋದು. ಇಂಥ ನೈಟು ರಾತ್ರಿ ಯೂಟ್ಯೂಬಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದವರು ಇದ್ದಾರೆ. ಓಕೆನಾ, ಉದಾಹರಣೆಗೆ ನಾನು ಕೂಡ ತುಂಬ ಜನ ನೋಡಿದ್ದೀನಿ. ಸೊ ನೈಟು ಒಂದೇ ರಾತ್ರಿಯಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಯೂಟ್ಯೂಬರು ಹೆಸರನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ವಿಡಿಯೋ ಲಾಂಗ್ ಆಗಿತ್ತಪ್ಪ ಅಂತಂದರೆ ನಿಮ್ಮ ವಾಚ್ ಟೈಮ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ, ಅಷ್ಟು ಬೇಗ ನಿಮಗೆ ಸಬ್ಸ್ಕ್ರೈಬ್ ಕೂಡ ಬರ್ತಾರೆ, ಹೌದಲ್ಲ. ಸೊ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟಿದ್ದು ನಿಮ್ಮ ಒಂದು ವಿಡಿಯೋ ಬೇಗ ಲಾಂಗ್ ಆಗಿ ಇರಬೇಕು, ತುಂಬ ಒಂದು 10 ಮಿನಿಟ್ಸಿಂದ 7 ಮಿನಿಟ್ ಒಳಗೂ ಇರಬೇಕು. ಓಕೆನಾ, ಸೆಕೆಂಡ್ ಸ್ಟೆಪ್ಪು. ಇನ್ನು ಮೂರನೇ ಸ್ಟೆಪ್ ಅಂದ್ಬಿಟ್ಟು ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ವಿಡಿಯೋ ಲಾಂಗ್ ಇರಬೇಕು ಅಂತ ಹೇಳಿದ್ನಲ್ಲ, ಸೊ ಅದೊಂದು ವಿಡಿಯೋನು ಲಾಂಗ್ ಇರಬೇಕು. ಓಕೆನಾ, ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಿಮ್ಮ ಒಂದು ವಿಡಿಯೋ ಗ್ರೋತ್ ಆಗಬೇಕಲ್ಲ. ಓಕೆನಾ, ನಿಮ್ಮ ಒಂದು ವಿಡಿಯೋ ಗ್ರೋತ್ ಆಗಬೇಕಪ್ಪ ಅಂತಂದರೆ ನಿಮ್ಮ ವಿಡಿಯೋಗೆ ವ್ಯೂ ಬರಬೇಕು. ವ್ಯೂಸ್ ಬಂದರೆ ಮಾತ್ರ ನಿಮ್ಮೊಂದು ಚಾನಲಲ್ಲಿ ಏನಾಗುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಹೌದಲ್ಲ. ನಿಮ್ಮ ಒಂದು ವಿಡಿಯೋ 8 ನಿಮಿಷ ಮಾಡಿದ್ರೆ 10 ನಿಮಿಷ ಮಾಡಿದ್ರೆ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಒಂದು 10 ನಿಮಿಷ ಮಾಡಿದ್ರೆ ಅಂದ್ಕೊಳ್ಳಿ, 10 ನಿಮಿಷ ವಿಡಿಯೋ ಮಾಡೋದಕ್ಕೆ ಒಂದು 50 ವ್ಯೂ ಬಂದರೆ ಏನು ಮಾಡ್ತೀರಾ? 50 ವ್ಯೂ ಬಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತಾ? ಸೊ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದು 10 ನಿಮಿಷ ವಿಡಿಯೋನ ಮಾಡ್ತೀರಪ್ಪ ಅಂತಂದರೆ ಕಷ್ಟಪಟ್ಟು, ಸೊ ಆ ಒಂದು ವಿಡಿಯೋ ಮ್ಯಾಕ್ಸಿಮಮ್ ಗ್ರೋತ್ ಆಗಬೇಕಪ್ಪ ಅಂತಂದರೆ ನೀವು ಹಾಕುವಂಥ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಟ್ಯಾಗ್ಸ್. ಓಕೆನಾ, ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನೀವು ಟೈಟಲನ್ನು ಕರೆಕ್ಟಾಗಿ ಹಾಕೋಬೇಕಾಗತ್ತೆ. ನಿಮ್ಮ ಒಂದು ವಿಡಿಯೋ ಯಾವ ಕಂಟೆಂಟ್ ಇರುತ್ತಲ್ಲ ಆ ಒಂದು ಕಂಟೆಂಟನ್ನು ಟೈಟಲ್ ಹಾಕೋಬೇಕಾಗುತ್ತೆ ಪರ್ಫೆಕ್ಟಾಗಿ. ಸೆಕೆಂಡ್ ಬಂದುಬಿಟ್ಟು ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಹಾಕಬೇಕು. ಆಲ್ಮೋಸ್ಟ್ ಅಲ್ಲಿ ಒಂದು ಹ್ಯಾಶ್ಟ್ಯಾಗನ್ನು ಯಾವ ರೀತಿ ಹ್ಯಾಶ್ಟ್ಯಾಗನ್ನು ಫಿಲ್ ಮಾಡ್ತೀರಾ ನೀವು, ಸೊ ಆ ರೀತಿ ಆ ಒಂದು ಹ್ಯಾಶ್ಟ್ಯಾಗನ್ನು ಫಿಲ್ ಮಾಡ್ತಿರಲ್ಲ, ನಿಮ್ಮ ಒಂದು ವಿಡಿಯೋ ಬೇಗ ಓಡುವಂಥ ಸಾಧ್ಯತೆ ಇರುತ್ತೆ, ರನ್ನಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನಿಮ್ಮ ಒಂದು ವಿಡಿಯೋಗೆ ಡಿಸ್ಕ್ರಿಪ್ಷನಲ್ಲಿ ಹ್ಯಾಶ್ಟ್ಯಾಗ್ನ ತುಂಬ ಸ್ವಲ್ಪ ಜಾಸ್ತಿನೇ ಹಾಕಿ. ಓಕೆನಾ, ಮತ್ತು ಅದು ಬಂದುಬಿಟ್ಟು ಇನ್ನೊಂದು ಏನಪ್ಪ ಅಂತಂದರೆ ಟ್ಯಾಗ್. ಸೊ ಇವಾಗ ಟ್ಯಾಗ್ಸ್ ಅಂತ ಇರ್ತದೆ. ಟ್ಯಾಗ್ ನೀವು ಒಂದು ಯೂಟ್ಯೂಬ್ ವಿಡಿಯೋ ಚಾನಲ್ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತಾರಪ್ಪ ಅಂತಂದರೆ ಹೌ ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅಂತ ಟ್ಯಾಗ್ಸ್ ಅಂತ ಹಾಕಬೇಕಾಗುತ್ತೆ. ಇವಾಗ ಪ್ರೆಸೆಂಟ್ ನಾವು ಒಂದು ಯಾವ ಕಂಟೆಂಟನ್ನು ಮಾಡ್ತಾ ಇದ್ದೀನಲ್ಲ ಆ ಕಂಟೆಂಟ್ ಬಗ್ಗೆ ಅಲ್ಲಿ ಟ್ಯಾಗಲ್ಲಿ ಹಾಕಬೇಕಾಗುತ್ತೆ. ನೀವು ಅಷ್ಟು ಒಂದು ಟ್ಯಾಗನ್ನು ಹಾಕ್ತಿರಲ್ಲ ಯೂಟ್ಯೂಬ್ ವಿಡಿಯೋಗೆ, ಎಷ್ಟು ಟ್ಯಾಗ್ಸ್ನ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ ಅಷ್ಟು ಬೇಗ ನಿಮ್ಮ ಒಂದು ವಿಡಿಯೋ ಕೂಡ ಗ್ರೋತ್ ಆಗ್ತಾ ಇರುತ್ತೆ. ಪ್ರೆಸೆಂಟ್ಲಿ ಇವಾಗ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಹೈಪ್ ಅಂತ ಬಂದಿದೆ ಯೂಟ್ಯೂಬಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಹೈಪ್ ಅಂತ ಕೊಟ್ಟಿದ್ದಾರೆ. ಮೊದಲೇ ಟೈಮಲ್ಲಿ ಮೊದಲೇದಾಗಿ ಬಂದಿರಲಿಲ್ಲ, ಟ್ರೆಂಡಿಂಗ್ ಅಂತ ಇತ್ತು. ಓಕೆನಾ, ಟ್ರೆಂಡಿಂಗ್ ಅಂತ ಅದು ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಯಾರ್ಯಾರು ಇದ್ದಾರೆ ಕನ್ನಡ ಯೂಟ್ಯೂಬರ್ಸು ಅಥವಾ ದೊಡ್ಡ ಯಾರ್ಯಾರು ಯೂಟ್ಯೂಬರ್ಸ್ ಆಗಿರ್ಬೋದು, ಟ್ರೆಂಡಿಂಗಲ್ಲಿ ಯಾರಿದ್ದಾರಪ್ಪ ಅಂತ ಅಂದ್ಬಿಟ್ಟು ಅದು ತೋರಿಸ್ತಾ ಇತ್ತು. ಸೊ ಇವಾಗ ಪ್ರೆಸೆಂಟ್ ಅದು ಅಪ್ಡೇಟ್ ಇಲ್ಲ, ಇವಾಗ ಹೈಪ್ ಅಂತ ಬಂದಿದೆ. ನಿಮ್ಮ ಒಂದು ವಿಡಿಯೋಗೆ ಎಷ್ಟು ಹೈಪ್ ಮಾಡ್ತಾರಲ್ಲ, ಹೈಪ್ ಅಂದರೆ ನಿಮ್ಮ ಚೆನ್ನಾಗಿ ವಿಡಿಯೋ ಕ್ವಾಲಿಟಿ ಇತ್ತಪ್ಪ ಅಂತಂದರೆ, ಸೊ ನಿಮ್ಮ ಒಂದು ವಿಡಿಯೋ ಅವ್ರಿಗೆ ಚೆನ್ನಾಗಿ ಇಷ್ಟ ಆಯ್ತಪ್ಪ ಅಂತಂದರೆ ಹೈಪ್ ಮಾಡಿದ್ರೆ ಹೈಪ್ ಮೇಲೆ ನಿಮ್ಮ ಒಂದು ವಿಡಿಯೋ ಕೂಡ ರನ್ನಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಒಂದು ವಿಡಿಯೋನ ಚೆನ್ನಾಗಿ ಮಾಡಿ, ತಮ್ಮಲ್ಲಿ ಒಂದು ಚೆನ್ನಾಗಿ ಮಾಡಿ, ಹಾಕುವಂಥ ಟೈಟಲನ್ನು ಕೂಡ ಚೆನ್ನಾಗಿ ಹಾಕಿ ಟೈಟಲ್ನ. ಓಕೆನಾ, ಯಾವ ಟೈಮಲ್ಲಿ ಯಾವನಿಗೆ ಗೊತ್ತು ಗುರು ಯಾವ ಟೈಮಲ್ಲಿ ನಿಮ್ಮ ಒಂದು ವಿಡಿಯೋ ಓಡ್ಬೋದು ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ವಿಡಿಯೋ ಮಾಡಿ, ಚೆನ್ನಾಗಿ ತಮ್ಮನೇಲಿ ಮಾಡಿ, ಟೈಟಲ್ ಚೆನ್ನಾಗಿ ಹಾಕಿ, ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಕೂಡ ಗ್ರೋತ್ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ, ಆದಷ್ಟು ಬೇಗ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗ್ತಾರೆ ಮತ್ತು 4,000 ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾರೆ. ಆದಷ್ಟು ಎಷ್ಟು ನೀವು ಯೂಟ್ಯೂಬ್ಗೆ ಟೈಮ್ ಕೊಡ್ತಿರಲ್ಲ, ಎಷ್ಟು ಎಫೆಕ್ಟ್ ಹಾಕಿ ಒಂದು ವಿಡಿಯೋನ ಮಾಡ್ತಿರಲ್ಲ ಅಷ್ಟು ಬೇಗ ನೀವು ಸಕ್ಸಸ್ ಆಗಕ್ಕೆ ಮಾತ್ರ ಸಾಧ್ಯ. ಕೇರ್ಲೆಸ್ ಮಾಡಿ. ಸೊ ಪ್ರೆಸೆಂಟ್ ಇವಾಗ 1 ವೀಕು 2 ವೀಕು 3 ವೀಕ್ 1 ಮಂತು 2 ಮಂತ್ ವೀಡಿಯೋಸನ್ನು ಮಾಡಿಬಿಟ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಒಂದು ಯೂಟ್ಯೂಬ್ಗೆ ಎಷ್ಟು ಟೈಮ್ ಕೊಟ್ಟು ಎಷ್ಟು ಎಫೆಕ್ಟ್ ಹಾಕಿ ಒಂದು ವಿಡಿಯೋನ ಮಾಡ್ತಿರಲ್ಲ, ವಿಡಿಯೋನ ಮಾಡಿಬಿಟ್ಟು ಆದಷ್ಟು ಪ್ರತಿಫಲ ಸಿಗುತ್ತೆ. ಕಷ್ಟಪಡಬೇಕು. ಸಡನ್ನಾಗಿ ಇವಾಗ ಸೊ ಯಾವನಿಗೊಂದು ಮನೆ ಕಟ್ತಾ ಇದ್ದೀನಪ್ಪ ಅಂತಂದರೆ ಸಡನ್ನಾಗಿ ಮನೆಯೇ ಕಟ್ಬಿಡಲ್ಲ. ಅದಕ್ಕೆ ಏನು ಮಾಡ್ತಾರೆ, ಪ್ಲಿಂತ್ ಮಾಡ್ತಾರೆ, ಹಂಗೆ ಚಿಕ್ಕದಾಗಿ ಮಾಡ್ಕೊತ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಕೂಡ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ರಪ್ಪ ಅಂತಂದರೆ, ಯೂಟ್ಯೂಬ್ ಜರ್ನಿನ ಮಾಡ್ತಾ ಇದ್ರಪ್ಪ ಅಂತಂದರೆ ಸಡನ್ನಾಗಿ ನಿಮ್ಗೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಲ್ಲ ಫ್ರೆಂಡ್ಸ್, ಹೌದಲ್ಲ. ಸೊ ಅದಕ್ಕೋಸ್ಕರ ತಾಳ್ಮೆ ಇರಬೇಕು. ಇವತ್ತಲ್ಲ ನಾಳೆಲ್ಲ ಒಂದಿನ ಅದು ನಿಮ್ಮ ಒಂದು ವಿಡಿಯೋ ಕೂಡ ಟ್ರೆಂಡಿಂಗಲ್ಲಿ ಬರುತ್ತೆ, ಗ್ರೋತ್ ಆಗೇ ಆಗುತ್ತೆ. ಪಕ್ಕ ಕೂಡ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಓಕೆನಾ, ಸೊ ಆದಷ್ಟು ಯೂಟ್ಯೂಬ್ಗೆ ಟೈಮ್ ಕೊಡಿ, ಚೆನ್ನಾಗಿ ಎಫೆಕ್ಟ್ ಹಾಕಿ ವಿಡಿಯೋ ಮಾಡಿ. ಕಾರಣ ನೀವು ಪಟ್ಟ ಕಷ್ಟಕ್ಕೆ ಪ್ರತಿಫಲ 100% ಸಿಕ್ಕೇ ಸಿಗುತ್ತೆ. ನಾನು ಕೂಡ ಗ್ಯಾರಂಟಿ ಕೊಡ್ತೀನಿ. ಓಕೆನಾ, ಸೊ ನಿಮ್ಮ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಿದ ಒಂದು ಅನಿಸಿಕೆ ಏನು ಚೆನ್ನಾಗಿದೆಯಾ ಇಲ್ಲೋ, ಟ್ರಿಕ್ಸ್ ಆ್ಯಂಡ್ ಟಿಪ್ಸು. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನೇ ಕಮೆಂಟ್ ಮಾಡಿ, ಬೇಜಾರಿಲ್ಲ. ಓಕೆನಾ, ನಿಮ್ಗೆ ಏನೇ ಅನಿಸಿದ್ರು ಕೂಡ ಅದನ್ನೇ ಕಮೆಂಟ್ ಮಾಡಿ. ಓಕೆನಾ, ಸೊ ಆದಷ್ಟು ಬೇಗ ಮತ್ತೆ ನಿಮಗೆ ಒಳ್ಳೆ ವಿಡಿಯೋ ಮುಖಾಂತರ ಸಿಗ್ತಾ ಇರ್ತೀನಿ. ಸೊ ಓಕೆನಾ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಒಂದು ವಿಡಿಯೋನ ಟೈಮ್ ಕೊಟ್ಟು ನೋಡಿದ್ದಕ್ಕೆ. ಸೊ ಇದೇ ರೀತಿ ನಿಮಗೆ ಡೈಲಿ ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಮೈ ಫ್ಯಾಮಿಲಿ.